ಸಪ್ತಾಶ್ವ ಟಿವಿಗೆ ಸ್ವಾಗತ. ನಾನು ಶಮಶೆಟ್ಟಿ. ರಾಜ್ಬೀರ್ ಶೆಟ್ಟಿ ಕನ್ನಡ ಚಿತ್ರರಂಗದ ಅತ್ಯಂತ ವಿಭಿನ್ನ ಚಿಂತನೆಯ ನಟ, ನಿರ್ದೇಶಕ ಹಾಗೂ ಕತೆಗಾರರಾಗಿ ಗುರುತಿಸಿಕೊಂಡಿರುವ ಪ್ರತಿಭಾವಂತ ಕಲಾವಿದ. ಸಾಮಾನ್ಯ ಕತೆಗಳಿಗೆ ಭಿನ್ನವಾದ ವಿಷಯಗಳನ್ನು ಆಯ್ಕೆ ಮಾಡುವುದು, ನೈಜ ಅಭಿನಯದ ಮೂಲಕ ಪಾತ್ರಗಳಿಗೆ ಜೀವ ತುಂಬುವುದು ಇವರ ವಿಶೇಷತೆ. ಇವರು ಒಂದಲ್ಲ ಎರಡಲ್ಲ, ಗರುಡ ಗಮನ, ವೃಷಭವಾಹನ, ಟೋಬಿ ಮುಂತಾದ ಚಿತ್ರಗಳ ಮೂಲಕ ಪ್ರೇಕ್ಷಕರ ಮನಸ್ಸಿನಲ್ಲಿ ಗಟ್ಟಿಯಾಗಿ ನೆಲೆಸಿದ್ದಾರೆ. ರಾಜ್ಬೀರ್ ಶೆಟ್ಟಿ ಅವರು ಪ್ರತಿಯೊಂದು ಸಿನಿಮಾದಲ್ಲೂ ಹೊಸ ಪ್ರಯೋಗಗಳಿಗೆ ಕೈ ಹಾಕುವ ಧೈರ್ಯಶಾಲಿ ಕಲಾವಿದ. ವಿಭಿನ್ನ ಪಾತ್ರಗಳು, ನೈಜ ಅಭಿನಯ ಮತ್ತು ವಿಶಿಷ್ಟ ಕಥೆಗಳನ್ನು ತೆರೆ ಮೇಲೆ ತರುವ ಮೂಲಕ ಅವರು ಕನ್ನಡ ಸಿನಿಮಾಗಳಿಗೆ ಹೊಸ ದಿಕ್ಕು ನೀಡುತ್ತಿದ್ದಾರೆ. ರಾಜ್ಬೀರ್ ಶೆಟ್ಟಿ ಅವರ ನಟನೆಯ ಬಹು ನಿರೀಕ್ಷಿತ ಸಿನಿಮಾ ರಕ್ಕಸಪುರದೊಳ್ ಎಂಬ ಚಲನಚಿತ್ರ ಇಂದು ರಾಜ್ಯಾದ್ಯಂತ ತೆರೆ ಕಂಡಿದೆ. ಟ್ರೇಲರ್ ಮೂಲಕವೇ ಕುತೂಹಲ ಮೂಡಿಸಿದ್ದ ಈ ಸಿನಿಮಾ ಬಿಡುಗಡೆ ದಿನವೇ ಪ್ರೇಕ್ಷಕರ ಗಮನ ಸೆಳೆಯುವಲ್ಲಿ ಯಶಸ್ವಿಯಾಗಿದೆ. ವಿಭಿನ್ನ ರೂಪದ ಕಲೆ ಹಾಗೂ ಹೊಸ ಪ್ರಯೋಗಗಳಿಗೆ ಹೆಸರುವಾಸಿಯಾದ ರಾಜ್ಬೀರ್ ಶೆಟ್ಟಿ ಈ ಸಿನಿಮಾದಲ್ಲೂ ಡಿಫರೆಂಟ್ ಪೊಲೀಸ್ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಮತ್ತು ರವಿ ಸಾರಂಗ ನಿರ್ದೇಶನದ ಈ ಚಿತ್ರವನ್ನು ರವಿ ವರ್ಮಾ ಅವರವರು ನಿರ್ಮಾಣ ಮಾಡಿದ್ದಾರೆ. ಶೀರ್ಷಿಕೆಯಲ್ಲಿ ಒಂದು ರಹಸ್ಯ ಅಡಗಿಸಿಕೊಂಡಿರುವ ರಕ್ಕಸಪುರದೊಳ್ ಮರ್ಡರ್ ಮಿಸ್ಟರಿ, ಸಸ್ಪೆನ್ಸ್, ಹಾರರ್ ಮತ್ತು ಕಾಮಿಡಿ ಅಂಶಗಳ ಮಿಶ್ರಣದ ಕಥೆಯಾಗಿದೆ. ಮೊದಲಾರ್ಧವೇ ಪ್ರೇಕ್ಷಕರನ್ನು ಕಥೆಯೊಳಗೆ ಎಳೆದುಕೊಳ್ಳುವ ರೀತಿಯಲ್ಲಿ ಮೂಡಿ ಬಂದಿದೆ. ಸಿನಿಮಾದ ಕತೆ ಆರಂಭವಾಗುವುದೇ ಸಸ್ಪೆನ್ಸ್ ಮೂಲಕ. ಗ್ರಾಮೀಣ ಹಿನ್ನೆಲೆಯಲ್ಲಿನ ವಿಚಿತ್ರ ಘಟನೆಗಳು ನಿಧಾನವಾಗಿ ಗಾಢವಾಗುತ್ತಾ ಹೋಗುತ್ತವೆ. ಚಿತ್ರದಲ್ಲಿ ನಡೆಯುವ ಸರಣಿ ಅಪಘಾತ ಪ್ರಕರಣವೇ ಕಥೆಯ ಕೇಂದ್ರ ಬಿಂದುವಾಗಿದೆ. ಒಂದೊಂದೇ ಅಪಘಾತ ನಡೆಯುತ್ತಿದ್ದಂತೆ ಇದು ಮನುಷ್ಯನ ಕರ್ತವ್ಯ ಅಥವಾ ಯಾವುದೋ ಅತಿ ಮಾನವ ಶಕ್ತಿ ಕೆಲಸ ಮಾಡ್ತಿದ್ಯಾ ಎಂಬ ಪ್ರಶ್ನೆ ಪ್ರೇಕ್ಷಕರಲ್ಲಿ ಕಾಡುತ್ತದೆ. ಕೊಳ್ಳಿ ದೆವ್ವದ ಕಥೆಯನ್ನ ಹಾರರ್ ಎಲಿಮೆಂಟ್ ಆಗಿ ಬಳಸಿರುವುದು ಮೊದಲಾರ್ಧಕ್ಕೆ ಹೆಚ್ಚುವರಿ ರೋಮಾಂಚಕವಾಗಿದೆ. ನಂತರ ಮೊದಲಾರ್ಧದಲ್ಲಿ ಹಾಸ್ಯಕರವಾಗಿದೆ. ಥ್ರಿಲ್ಲಿಂಗ್ ವಾತಾವರಣದ ನಡುವೆಯೂ ಪ್ರೇಕ್ಷಕರಿಗೆ ರಿಲೀಫ್ ನೀಡುತ್ತದೆ. ನಂತರ ಪ್ರತಿ ಪಾತ್ರದ ಮೇಲೂ ಅನುಮಾನ ಹುಟ್ಟಿಸುವ ಕಥೆಯನ್ನು ಹೆಣೆದಿದ್ದಾರೆ. ನಂತರ ಕ್ಷಣದಲ್ಲೇ ಹೊಸ ಟ್ವಿಸ್ಟ್ ಎದುರಾಗಿದ್ದು, ಇದರಿಂದ ಕಥೆಯ ವೇಗ ಕಡಿಮೆಯಾಗದೆ ಇಂಟರ್ವಲ್ ವರೆಗೂ ಅತಿ ವೇಗದಲ್ಲಿ ಸಾಗುತ್ತದೆ. ಇಂಟರ್ವಲ್ ಸಮಯದಲ್ಲಿ ನೀಡಲಾಗುವ ಮಹತ್ವದ ಟ್ವಿಸ್ಟ್ ಸೆಕೆಂಡ್ ಹಾಫ್ಗಾಗಿ ನಿರೀಕ್ಷೆಯನ್ನ ಇನ್ನಷ್ಟು ಹೆಚ್ಚಿಸುತ್ತದೆ. ಒಟ್ಟಾರೆ ಮೂಢನಂಬಿಕೆ ವಿರುದ್ಧ ವಿಜ್ಞಾನ ಎಂಬ ಕಾನ್ಸೆಪ್ಟ್ ನ ಮೇಲೆ ಕಟ್ಟಲಾದ ರಕ್ಕಸಪುರದೊಳ್ ಚಿತ್ರದ ಮೊದಲಾರ್ಧ ರಾಜ್ಬೀರ್ ಶೆಟ್ಟಿ ಅಭಿಮಾನಿಗಳಿಗೆ ಖಂಡಿತ ಇಷ್ಟವಾಗುವಂತಿದೆ. ವಿಭಿನ್ನ ಕತೆ, ಥ್ರಿಲ್ಲಿಂಗ್ ನಿರೂಪಣೆ ಮತ್ತು ನಿರಂತರ ಟ್ವಿಸ್ಟ್ಗಳು ಫಸ್ಟ್ ಹಾಫ್ನ ಪ್ರಮುಖ ಪ್ಲಸ್ ಪಾಯಿಂಟ್ಗಳಾಗಿವೆ. ಒಟ್ಟಾರೆ ಇದಿಷ್ಟು ಈ ಸಿನಿಮಾದ ವಿಶೇಷವಾದಂತಹ ಅಭಿನಯ ಅಥವಾ ವಿಶೇಷವಾದಂತಹ ಪ್ಲಸ್ ಪಾಯಿಂಟ್ಸ್ ಆಗಿದ್ರೆ, ಇನ್ನಷ್ಟು ಪ್ಲಸ್ ಪಾಯಿಂಟ್ಸ್ಗಳು ಹೇಗಿರ್ಬೋದು ಅನ್ನುವ ನಿಮ್ಮ ಕ್ಯೂರಿಯಾಸಿಟಿಯನ್ನ ನೀವು ಸಿನಿಮಾ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ ರಂಜನೆಯನ್ನ ಪಡೆಯೋದ್ರ ಮೂಲಕ ನೀವೇ ತಿಳ್ಕೋಬೇಕು. ಇದಿಷ್ಟು ಈ ಹೊತ್ತಿನ ವಿಶೇಷ ಸುದ್ದಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಸಪ್ತಾಶ್ವ ಟಿವಿ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಸಪ್ತಾಶ್ವ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.